ಯವ್ವ ಮಗಳ ನೀ ಬಂದದಕ್ಕೆ ಜಲ್ದಿ ಆರಾಮಾದ್ನವ ಯವ್ವ. ನಿನ್ನ ಮಕ್ಕ ನೋಡಿದ್ನಲ್ಲ ಸಾಕು. ಇಷ್ಟು ದಿವಸ ನಿನ್ನ ಜೊತೆಗೆ ಇದ್ದಿದ್ದು ನೀನು ಇಲ್ದಂಗೆ ಮನ್ಯಾಗ ಒಂಥರ ಆಗ್ಬಿಟ್ಟಿತ್ತವ ಯವ್ವ. ಮನೆ ಇಷ್ಟೆಲ್ಲ ಇದ್ದು ಯಾರು ಒಂದು ಸಿಕ್ಕಿಲ್ಲ. ಮಗಳು ನೋಡ್ರ ಗಂಡ ಮನ್ಯಾಗ ಮಗಳ ಮಕ್ಕ ನೋಡಕ್ಕೆ ಇಲ್ದಂಗತ್ತೇನೋ ಒಂಥರ ಆತು. ಅದೇ ಬಿಡು ಹೋಗ್ಲಿ. ಏನು ಆಮೇಲೆ ಈ ಹೆಣ್ಮಗಳು ಯಾವಾಗಲೂ ಕೊಟ್ಟು ಗಂಡ ಮನೆಗೆ ಹೋಗಬೇಕು, ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಏನಾರು ತಿಂದಿಲ್ಲವ? ಅಲ್ಲ ಪಾಪ ಅಳಿಯರಿಗೆ ತ್ರಾಸ ಆತೇನ, ಜಗ್ಗಿ ಕೆಲಸ ಇದ್ವನ ಅವರು ಎಲ್ಲ ಬಿಟ್ಟು ಪಾಪ ಇಲ್ಲಿ ಒಂದು ತಿಂಗಳ ಮೇಲೆ ಆತು. ಪಾಪ ಅವರು ಏನು ಅನ್ಕೊಂಡ್ರೆ ನಲ್ರಿ ಹೇಳ್ಯಾರ ನಿಮ್ಗೆ ನಮ್ಮಿಂದ ಭಾಳ ತ್ರಾಸ ಆತ್ರಿ. ಅಯ್ಯೋ ಮಾವರ ಹಂಗ್ಯಾಕಂತೀರಿ, ಅಪ್ಪಾರು ಹೇಳೇ ಕಳ್ಸ್ಯಾರ. ಅದು ಎಷ್ಟು ದಿವಸ ಅಲ್ಲಿ ತಿಂಗಳಾಗ್ಬಿಟ್ಟು 3 ತಿಂಗಳಾಗಲಿ ಅವ್ರನ್ನ ಪೂರ್ತಿ ಚೆನ್ನಾಗಿ ನೋಡ್ಕೊ. ಮತ್ತು ಅವ್ರಿಗೆ ಮಗನೂ ನೀನು ಅಳಿಯನೂ ನೀನು ಬಿಟ್ರೆ ಅವ್ರು ಯಾರದಾರ ಇಲ್ಲೇನು ಅವಸರ ಮಾಡಕ್ಕೆ ಹೋಗ್ಬೇಡ, ನಾ ಎಲ್ಲ ನೋಡ್ಕೋತೀನಿ ಅಂತ ಅಪ್ಪಾರು ಹೇಳೇ ಕಳ್ಸಿರಿ. ಅಲ್ಲಿದೆಲ್ಲ ನೋಡ್ಕೊಂತ ಇರ್ತವ್ರಿ, ನೀವು ಅಲ್ಲಿ ಚಿಂತೆ ಬಿಡ್ರಿ. ಅಲ್ಲ ನಿಮ್ಮನ್ನ ನೋಡೋ ಕರ್ತವ್ಯ ನಮ್ದು ಅಲ್ರಿ, ಮತ್ತು ನಿಮಗೆ ಯಾರ ಮಗನೂ ನಾನ ಅಲ್ಲ. ಈಗ ನಿಮ್ಗೆ ಏನಿದ್ರು ಈಗ ನಾನ ಅಲ್ಲ, ನೀವು ಅದ್ರ ಬಗ್ಗೆ ಚಿಂತೆ ಬಿಡ್ರಿ. ಮಗ ಅಂತಂದು ತಿಳ್ಕೊಂಬಿಡ್ರಿ. ನೀವು ನಂಗೆ ಎರಡನೇ ಅಪ್ಪವು ಅಂತ ನಾ ತಿಳ್ಕೊಂಡಿನಿ. ಏನೇನು ನಿಮ್ಮ ಬಗ್ಗೆ ನನಗೆ ವಜ್ಜೆ ಹೆಂಗಪ್ಪ ಏನಂತ ನನಗಿಲ್ಲ, ನೀವು ಹಂಗೆ ತಿಳ್ಕೊಳ್ಕೋಬೇಡ್ರಿ. ನೋಡ್ರಿ ನಿಮ್ಮ ಅಪ್ಪಾರ್ದು ಎಂಥ ದುಡ್ಡು ಮನ್ಸೈತಿ. ಅಲ್ಲ ಯಾರು ಹಿಂಗೆ ಅಂತಾರೆ ಹೇಳ್ರಿ. ಏನಾಗಲಿ ನಿಮ್ಮ ಅಪ್ಪಾರಾಗಲಿ ನಿಮ್ಮ ಅವ್ವರಾಗಲಿ ದೊಡ್ಡ ಮನ್ಸು ಬಿಡ್ರಿ ನಿಮ್ದು ಎಲ್ಲರದು. ಹಲೋ ಅತ್ತೀರ ಹೇಳ್ರಿ. ಯಾರು ಅವನ? ಹಾಂ ಹ್ಞೂ ರೀ ಹೇಳ್ರಿ ಅತ್ತೀರ. ಇವ್ರ ಫೋನ್ ಅನ್ರಿ? ಇವರು ಫೋನ್ ಚಾರ್ಜ್ಗೆ ಏನಾರು ಇಟ್ಕಿಟ್ಟಾರ ಏನ್ರಿ? ಕೇಳಿಸಿಲ್ಲ. ಅದು ಮ್ಯಾಕ್ ಕೊನೆಗಿಟ್ರೆ ಕೇಳಿಸೋದೇ ಇಲ್ಲ. ಅದು ಹೇಳ್ರಿ ಅತ್ತೀರ. ಏನ್ರಿ ಬರ್ಬೇಕ್ರೆ ಈಗ ಇವ್ರನ್ನ ಕರ್ಕೊಂಡ್ಬರ್ಬೇಕನ್ರಿ? ಹಾಂ ಹಾಂ ಹೌದ್ರಿ. ಯಾಕೆ ಗಾಬರಿಗಿರಿ ಅಳಕತ್ತಂಗೆ ಎಲ್ಲ ಸುತ್ತಲೂ ಕೇಳ್ಸಾಕತ್ತೈತಿ? ಏನಾತ್ರಿ ಮಾವರ? ನೀವು ಎಲ್ಲ ಆರಾಮದಿರಲ್ಲ? ಮನೆಗೆಲ್ಲ ಆರಾಮದಿರಲ್ಲ? ಏನಾತ್ರಿ ಅತ್ತೀರ? ನೀವು ಹಿಂಗೆ ಅಳಕತ್ರನ ಏನು ತಿಳ್ಕೊಬೇಕ್ರಿ? ಯಾಕಳಕತ್ತಾರಂತ? ಏನಾತ ಯಾರು ಏನಾಗೈತೆ ಇವ? ಯಾಕಳಕತ್ತಾರಂತ? ಏನ್ರಿ ಏನು ಹೇಳಕತ್ತೀರಿ ಅತ್ತೀರ ನೀವು? ಅಯ್ಯೋ ದೇವ್ರೆ, ಯಾಕ್ರಿ ಅತ್ತೀರ ಏನಾಗಿತ್ತಂತ್ರಿ? ಅಯ್ಯೋ ದೇವ್ರೆ. ಆತ್ರಿ ಈ ಸದ್ಯ ಬರ್ತೀರಿ? ನಾನು ಇವ್ರು ಅಪ್ಪ ಬರ್ತೀರ? ಹೋಗ ಆರಾಮಿಲ್ಲ ಬರಕ್ಕೆ ಬೇಡಕ್ಕೆ ನಾವು ಬಂದಿರಿ ಅತ್ತೀರಿ ಸದ್ಯ ಬರ್ತೀರಿ. ಯಾಕ್ಲೆ ನೀನು ಸಪ್ಪಗದಿ? ಯಾರು ಹೇಳಕತ್ತಾರ? ಏನಾತ? ನನಗರ ಫೋನ್ ಕೊಡ್ಲಿಲ್ಲ. ಫೋನ್ ಅವು ಹೇಳಕತ್ತಾಳ, ಏನಾಗೈತಂತೆ? ರೀ ಮೋಹಿನಿ 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 ತಿರ್ಕೊಂಡ್ಲಂತ್ರಿ. ಏನು ಹೇಳಕತ್ತಿಲ್ಲ ನೀನು? ಯಾಕಂತ? ಅದು ಹೆಂಗ? ಅದೇನು ಒಮ್ಮಿಂದ ಮಕ್ಳಿಗೆ ಏನು ಆರಾಮಿದ್ದಿಲ್ಲ ಏನು? ಅಲ್ಲ ಫೋನ್ ಹಚ್ಚಿದ್ರೆ ಹಂಗೇನಾರಿದ್ರೆ ಅವು ಹೇಳ್ತಿದ್ಲು, ದಿನ ಹಚ್ತಿದ್ರು ಫೋನ್. ಇದೇನವ ಇದು? ಅಯ್ಯೋ ದೇವ್ರೆ, ಏನಾಯವ ಇದು? ಎಂತ ಸುದ್ದಿ ಹೇಳಿಲ್ಲ ಇವ ಮುಂಜಿ ಮುಂಜಾನೆ? ಏನಾಗಿತ್ತಂತ? ಅಲ್ಲ ಆರಾಮೇನಾರು ಇದ್ದಿಲ್ಲಲ್ವ ಮಗಳ? ಅಲ್ಲ ಆರಾಮಿದ್ದಕ್ಕೆ ವಯಸ್ಸಿನ ಹುಡುಗಿ, ಸಣ್ಣ ಹುಡುಗಿ ಇದಕ್ಕಿದ್ದಂಗ ಹಿಂಗಂದ್ರೆ ಏನಂತ? ಏನಾಗಿತ್ತಂತವ? ಗೊತ್ತಿಲ್ಲಪ್ಪ. ಅದೇನೋ ರಾತ್ರಿ ಗಂಡ ಹೆಂಡತಿ ಮಕ್ಕೊಂಡ ಇದ್ರಂತ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಮುಂಜಾನೆ ಎದ್ದು ಅದು ಮುಂದೆ ದೊಡ್ಡದೊಂದು ಸಂಪ್ ಮಾಡ್ಯಾರ ನೋಡು, ನೀರೆಲ್ಲ ಇರ್ತೈತಿ ಅದಕ್ಕೆ. ಅದು ಒಂಥರ ಜಗ್ಗಿ ನೀರಿಟ್ಟು ಎದಕ್ಕೆ ಬರ್ತಾವ ಗಿಡಕ್ಕೆ, ಆಮೇಲೆ ನೀರು ಪರಿಲ್ದಾಗ ಅಂತ ದೊಡ್ಡ ಸಂಪ್ ಮಾಡ್ಯಾರ. ಅದು ಓಪನ್ ಐತಿ ಅಂದ್ರೆ ಅದು ಯಾರಲ್ಲಿ ಹೋಗಂಗಿಲ್ಲ, ಬರೀ ಅದಕ್ಕೆ ಇದಕ್ಕಂತ ಇದು ಮಾಡ್ಯಾರ. ಆದ್ರಾಗ ಮುಂಜಾನೆ ಹೇಳತ್ತಿಲ್ಲಕತ್ತಿತ್ತಂತ. ರಾತ್ರಿ ಮಕ್ಕೊಂಡಕ್ಕಿ ಯಾವಾಗ ಹೋಗಿದ್ದಾಳ, ಯಾವಾಗ ಏನೋ ಮುಂಜಾನೆ ಎಲ್ಲರೂ ನೋಡಿ ಗಾಬರಿಗಾರ. ಏನಾಗಿತ್ತಂತ ಯಾರಿಗೂ ಗೊತ್ತಿಲ್ಲ ಅಂತ. ಅಯ್ಯ ಗಂಡ ಹೆಂಡತಿ ಏನಾರ ಜಗಾಡೋದಕ್ಕೆ ಏನಾರ ಹೋಗಿ ಬಿದ್ದಾಳ? ಛೇ ಇಲ್ಲಿ ಬಿಡ್ರಿ ಅವರ. ನಮ್ಮ ತಮ್ಮ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಅಕ್ಕಿಗೆ ಒಂದು ಚೂರು ಮನ್ಸಿಗೆ ನೋವು ಮಾಡ್ಲಾರ್ದಂಗೆ ಇಟ್ಕೊಂಡಿದ್ರಿ. ಅದು ಸಾಧ್ಯನೇ ಇಲ್ಲ ಬಿಡ್ರಿ. ಹಾಗಾದ್ರೆ ಅವಳಿಗೆ ಏನಾಗಿತ್ತು? ಒಮ್ಮಿನ ಮಕ್ಕಳಾದ್ರೆ ಬುಜ್ಜ ಅಂತದ. ಅಯ್ಯೋ ದೇವ್ರೆ, ಏನೇನ ಇಲ್ಲಿಂದ್ರ ಬದ್ಲಿ ನಡ್ರಿ, ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗತ್ತೆ. ನಡಿ ಮೊದಲು ಹೋಗ ನೋಡ್ರಿ. ನಾನು ಬರ್ತೀನಿ ಮಗಳು. ಇಷ್ಟೆಲ್ಲ ಆದ್ಮೇಲೆ ಮನಸ್ಸು ಹೆಂಗೆ ತಡಿತೈತಿ? ನಾನು ಬರ್ತೀನಿ ನಡಿ. ಇವಾಗ ಬೇಡ, ಡಾಕ್ಟರ್ ಭಾಳ ಸೂಕ್ಷ್ಮ ಹೇಳ್ಯಾರ. ಅಪ್ಪ ಬರ್ಲಿ ಬೇಕಿದ್ರೆ ನೀ ಆರಾಮ ಮನೆಯಾಗಿರ. ಅಪ್ಪ ನಡಿ, ನಾವು ಹೋಗ ನಡಿ. ನಡಿ ಮಗಳ, ನಡಿ ಹೋಗ ನಡಿ. ಮೋಹಿನಿ 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 ಏನಾತ ನಿನಗ? ಹಿಂಗೆ ಯಾಕ ಮಾಡ್ಕೊಂಡಿ? ಯಾವುದೇವ್ರ ರಾತ್ರಿ ನನ್ನ ಬಗ್ಲಾಗ ಮಕ್ಕೊಂಡೇಕಿ, ಮುಂಜಾನೆ ಅಂದ್ರಾಗ ನೀನು ನನ್ನಂತಲ್ಲಿ ಇಲ್ಲ ಅಂದಂಗೆ ಆತಲ್ಲ. ಅಲ್ಲ ನಿನಗೆ ಯಾರು ಏನು ಮಾಡಿದ್ರು? ಅಲ್ಲ ನೀನು ಯಾಕೆ ಇಲ್ಲಿ ಬರಕ್ಕೆ ಹೋಗಿದ್ದೆ ರಾತ್ರಿ ಹೊತ್ತಿಗೆ? ಏನಾತ ಯವ್ವ ನನ್ನ ಹೆಂಡತಿಗೆ? ಅವ್ವ ಯವ್ವ ನನ್ನ ಹೆಂಡತಿ ಹೆಂಗೆ ಮಕ್ಕೊಂಡಾಡ ಯವ್ವ ನೀರ್ನಾಗ? ಯವ್ವ ದೇವ್ರೆ ನನ್ನ ಹೆಂಡತಿ ಮೋಹಿನಿ. ಅಣ್ಣ ಅಣ್ಣ ನನ್ನ ಹೆಂಡತಿ ನೋಡಣ್ಣ ಹೆಂಗೆ ಮಕ್ಕೊಂಡ ನನ್ನ ಬಿಟ್ಟು. ಅಣ್ಣ ನನ್ನ ಹೆಂಡತಿ ಅಣ್ಣ
ನನ್ನ ಹೆಂಡತಿ ಮೋಹಿನಿ ಅಣ್ಣ ಪ್ರೀತಿ ಮಾಡಿದ್ದಣ್ಣ. ನಾನು ಎಷ್ಟು ವರ್ಷ ನನ್ನ ಜೀವಕ್ಕಿಂತ ಹೆಚ್ಚಣ್ಣ ಆಕಿ ನನ್ನ ಜೀವನೇ ಹೋದಂಗೆ ಆಕತ್ತೈತಣ್ಣ. ನನ್ನ ಹೆಂಡತಿ ಯಾಕೆ ಹಿಂಗಾದಣ್ಣ? ನನ್ನ ಹೆಂಡತಿಗೆ ಅಣ್ಣ ಅಣ್ಣ ಅಣ್ಣ. ಸಮಾಧಾನ ಮಾಡ್ಕೊಂತಮ್ಮ. ಯಾಕ ಏನಾತು? ಅಲ್ಲ ಜಗಳಾಡಿದ್ರೇನ ಏನಾರ? ಇಲ್ಲಣ್ಣ, ನಾನು ಅಕ್ಕಿ ಕೂಡ ಜಗಾಡ್ತೀನಿ. ನನ್ನ ಜೀವ ಆಕಿಗೆ ಒಂದು ಜೋರಿಗೆ ಮಾತಾಡೋ ಇಲ್ಲ ನನಗೆ ಗೊತ್ತಣ್ಣ. ನನಗೆ ಆಕಿ ನೋವಾದ್ರೆ ಆಕಿಗಿಂತ ಹೆಚ್ಚು ನನಗೆ ನೋವು ಆಕಿತ್ತಣ್ಣ. ಅಂಥದ್ರಾಗ ನಾನು ಯಾಕೆ ಜಗಳಾಡ್ಲಣ್ಣ? ಅದು ಯಾವಾಗ ಬಂದಳ ಅನ್ನೋದೇ ಗೊತ್ತಿಲ್ಲಣ್ಣ. ಇಬ್ಬರು ಸೇರಿ ಮಾತಾಡ್ಕೊಂತ ನಕ್ಕೊಂತ ಮಕ್ಕೊಂಡಿವಿ. ಆದರೆ ಯಾವಾಗ ಎದ್ಲು, ಯಾವಾಗ ಇಲ್ಲಿ ಬಂದ್ಲು, ಯಾಕೆ ಹಿಂಗಾತು ಏನು ಗೊತ್ತಿಲ್ಲ. ಬೆಳಗರದ್ರೆ ಇಂಥ ಒಂದು ವಿಷಯ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಅಣ್ಣ, ಏನು ಮಾಡ್ಲಣ್ಣ? ನನ್ನ ಹೆಂಡತಿ ಇಲ್ಲ, ನಾ ಹೆಂಗಿರ್ಲಣ್ಣ? ನಾನು ಸದನಿ ನನ್ನ ಮಗಳ, ನನ್ನ ಜೀವ ನಾನು ಯಾಕೆ ಬದುಕಿರ್ಬೇಕು ಯವ್ವ ನನ್ನ ಮಗಳ? ಏ ನಿಂದ್ರ ಹಂಗೆ ದುಡಕ್ಬೇಡ ಯವ್ವ ಮಗಳ ವೈನಿ. ಅಪ್ಪವ ನೆನಪಾಗ್ಲಿಲ್ಲೇನ ನಿನಗ? ನೆನಪಾಗ್ಲಿಕ್ಕೆ ಅಪ್ಪವನು ನೀನು ನೆನಪೇ ಬರಲಿಲ್ಲ ಮಗಳ. ಅಂಥದ್ದೇನು ಕಷ್ಟ ಬಂದಿತ್ತ ಯವ್ವ? ಎಂಥದ್ದು ಮಾಡ್ಕೊಳ್ಳುವಂಥ ಮನಸ್ಸು ನಿನಗೆ ಬಂತ ಯವ್ವ ದೇವ್ರೇ? ಓಯ್ನಿ ಇಲ್ಲೋಡ, ನಿಮ್ಮ ಅಪ್ಪ ಅವ ಬಂದಾರ. ಒಂದು ಸಲ ಎದ್ದು ಕುಂತು ಅಪ್ಪ ಅವ ಅಂತನಾದ್ರೂ ಮಾತಾಡ್ಸ ನನ್ ಬಿಟ್ಟು. ನಾನು ಬ್ಯಾಡ ಬೇಕಿದ್ರ ಅಪ್ಪ ಅವನ್ನಾದ್ರೂ ನೋಡಿ ಕಣ್ಬಿಡ. ಎದ್ದೇಳ ಮೋಹಿನಿ, ಹೇ ಎದ್ದೇಳ. ನಾನು ನಿಮಗೆ ಅವತ್ತ ಬಡ್ಕೊಂಡೆ. ಅಯ್ಯೋ ದೇವ್ರೆ, ಶ್ರೀಮಂತರು ಸವಸ ಬೆಂಕಿ ಜೊತೆ ಸರಸ ಅಂತಾರಂತಂದೆ. ನಿಮಗೆ ನಾನು ಹೇಳಿದ್ರೆ ಕೇಳಿಲ್ಲ. ಮಗಳನ್ನ ಅಳಿಯ ಚಂದ ನೋಡ್ಕೊಂತಾನ, ಜೀವದನ ಅಂತ ಮದುವೆ ಮಾಡಿಕೊಟ್ರಿ. ನನ್ನ ಮಗಳು ನನ್ನ ಮನೆಗೆ ಇದ್ದಿತ್ತಂದ್ರೆ ಐತೆ ಬದುಕಿರ್ತಿತ್ತು. ಇಲ್ಲ ಯಾರು ಬೇರೆದವ್ರಿಗೆಲ್ಲ ಕೊಟ್ಟಿದ್ರೆ ಬದುಕಿರ್ತಿತ್ತ. ಏನೋ ಇವ್ರ ಮನೆಗೆ ಕೊಟ್ಟು ನನ್ನ ಮಗಳನ್ನ ಕಳ್ಕೊಂಡೆ. ಯವ್ವ ನನ್ನ ಮಗಳು ಇಲ್ಲಂಗಂತ ಏನು ಮಾಡಿರಿ? ನನ್ನ ಮಗಳಿಗೆ ಏನು ಮಾಡಿರಿ ಹೇಳ್ರಿ? ನನ್ನ ಮಗಳು ಇವತ್ತಿಲ್ಲಿ ಬಂದು ಬಿಸಾಯಕ ನೀವೆಲ್ಲ ಏನೋ ಮಾಡಿರಿ, ಏನೋ ಕಾಟ ಕೊಟ್ಟಿರಿ. ಅಯ್ಯೋ ದೇವ್ರೆ, ಏನಾಗೈತೆ ನನ್ನ ಮಗಳಿಗೆ? ಯವ್ವ ಮಗಳ ಎದ್ದು ಬಾಯಿ ಬಿಟ್ಟಾದ್ರೆ ಹೇಳೋ ಯವ್ವ, ಇಂತಿಂತವ್ರು ನನಗೆ ಕಾಟ ಕೊಟ್ರು, ಹಿಂಗೆಲ್ಲ ಮಾಡಿದ್ರಂತಂದ್ರೆ ಹೇಳೋ ಮಗಳ. ಏನಾತ ನಿನಗ? ಯಾರು ಏನು ಮಾಡಿದ್ರ ಯವ್ವ ನಿನಗೆ? ಇಲ್ಲೋಡ್ರಿ, ನಾವೀಗಾಲೇ ನನ್ನ ತಮ್ಮನ ನಿಂತಿನ ಕಳ್ಕೊಂಡು ಎಲ್ಲರೂ ದುಃಖದಾಗದಿ. ಅಂತಂದ್ರೆ ಬಂದು ಮತ್ತೆ ಮ್ಯಾಗ ನೀವು ಚುಚ್ಚಿ ಏನಾರ ಅನ್ಬೇಡ್ರಿ. ಅಲ್ರಿ, ಏನಾರ ಕಾಟ ಕೊಡೋಕ್ಕೆ ನಾವು ನೋಡಿರಿ ನೀವು? ನಾವು ಏನು ಕಾಟ ಕೊಟ್ಟಿವಿ ನಿಮ್ಮ ಮನೆಗೆ? ಅಲ್ಲ ನಿಮ್ಮ ಮಗಳು ಏನಾರು ನಿಮ್ಮ ಮುಂದೆ ಬಂದು ಹೇಳ ಕಾಟ ಕೊಟ್ಟರೆ ಯಾರ ಮನೆಗೆ ಅಂತ? ನಾವು ನೋಡಿದ್ರೆ ನಮ್ಮ ತಮ್ಮ ಇಷ್ಟಪಟ್ಟನಂತಂದು ಬೇರೆ ಜಾತಿ ಆದ್ರೂ ಮದುವೆ ಮಾಡಿ ಹಂಗಾಗಿ ಇಟ್ಕೊಂಡು ಜಪಾನ್ ಮಾಡಿವಿ. ನಾನು ಆಕಿಗೆ ನಮ್ಮ ಮನೆಗೆ ಏನು ಕಾಟ ಕೊಡೋಕೆ ಏನೈತೆ ಹೇಳ್ರಿ? ನಮ್ಮ ಮನೆಗೆ ನಿಲ್ಲಬೇಕು ನಮ್ಮ ತಮ್ಮದನ್ನು ನೋಡ್ರಿ, ಅಷ್ಟು ಚಂದ ನೋಡ್ಕೊಂಡಿವಿ ನಾವೆಲ್ಲರೂ ಅಂತ. ನೀವು ಬಂದು ಏಕಾಏಕಿ ಹಿಂಗೆ ಅಂತಿರಲ್ಲ, ಅದು ಯಾಕೆ ಇಲ್ಲಿ ಬಂದು ಬಿದ್ದಳು? ಅದು ಯಾಕೆ ಆಕಿಗೆ ಗೊತ್ತು. ಆದರೆ ಸತ್ತಿರೋದು ನಮ್ಮ ತಮ್ಮ ನೀತಿ. ನಮ್ಮ ತಮ್ಮ ಅಷ್ಟು ಜೀವ ಇಟ್ಕೊಂಡಿದ್ದ, ನಮ್ಮ ತಮ್ಮ ಎಷ್ಟು ಕಷ್ಟ ಅನ್ಸುತ್ತೆ ಅದನ್ನು ನೋಡ್ರಿ. ಅಲ್ಲ ಅದು ಏನಾಗೈತೆ ಅಂತ ಗೊತ್ತಿಲ್ಲ. ಆದರೆ ಸುಮ್ಕ ಏಕಾಏಕಿ ಒಬ್ಬರ ಮ್ಯಾಗ ಅಪ್ಪದ ಕೊಡೋದು ಬೇಷಲ್ರಿ ಅದು. ಅಕ್ಕ ಸುಮ್ಮನಿರಕ್ಕ. ಒಟ್ಟು ಅವ್ರಿಗೆ ಹೆತ್ತೊಟ್ಟಿ ಉರಿತೈತಿ, ಏನನ್ನ ಬರ್ತೋ ಮತ್ತೆ ತಲೆಯಾಗ. ಮಾತಾಡಿ ದುಃಖ ಹೊರಗೆ ಹಾಕ್ಲಿ. ಸುಮ್ಮನಿರಕ್ಕ, ನೀ ಏನು ಅಡ್ಡು ಹೋಗ್ಬೇಡ, ಸುಮ್ಮನಿರು. ಯವ್ವ ಮಗಳ ಮೋಹಿನಿ, ಇಲ್ಲೋಡ ಯವ್ವ, ತಲಾಗ ಒಂದೊಂದು ಮಾತಾಡ್ತಾರ. ನಿನಗೆ ಏನಾಗೈತೆ ಅಂತ ಯಾರು ಹೇಳವಲ್ರ ಮಗಳ. ಏನಾತ ಯವ್ವ? ಯಾಕೆ ಇಲ್ಲಿ ಬಂದ್ಬಿದ್ದೆ? ಏನು ಯಾರು ನಿನ್ನೇನು ಕೊಂದ್ಗಿಂದ ಹಾಕ್ಯಾರ ಏನ ಮಗಳ? ಏನಾತ ನಿನಗೆ? ಯಾರೇನು ಮಾಡಿದ್ರೆ ಯವ್ವ ನನ್ನ ಮಗಳಿಗೆ? ಹೆಂಗೆ ತಿಳ್ಕೊಲೆ? ನನ್ನ ಹೊಟ್ಟೆ ಉರಿತೈತಿ, ಗಡಗಡ ಬಂದು ಉಳ್ಳಾಡ್ಲೆ ನಂಗಾಗೈತೆ. ವಾಪಸ್ ನನ್ನ ಮಗಳನ್ನ ತೊಗೊಂಡು ಹೊಟ್ಟೆಗೆ ಇಟ್ಕೊಂಡ್ಬಿಡ್ಲೆ ನಂಗಾಗೈತೆ ಯವ್ವ ಮಗಳ. ಎದ್ದಳ, ಏನಾತ ಮಗಳ ನಿನಗೆ? ಇರೋ ಒಬ್ಬ ಮಗಳು ಎಲ್ಲೋ ಒಂದು ಕಡೆ ಚೆಂದಾಗಿರ್ತಾಳೆ ಅಂದ್ಕೊಂಡ್ರೆ ಹಿಂಗಾಗತ್ತಂತ ನಾವು ಅಂದ್ಕೊಳ್ಳಲ್ಲ. ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಮದುವೆ ಮಾಡೋಕ್ಕೆ ಬೇಡ ಅಂದ್ರೆ ಬೇಡ ಅಂತ ನಾನು ಅವಾಗ ಆಟ ಹಿಡಿದೆ, ಬೇಡ ಅಂತ ಬಿಡಿಸ್ಬಿಡ್ತಿದ್ದೆ. ಇರ್ಲಿ ಬಿಡು, ಚಲೋ ಮನಿ ಹುಡುಗ ಭಾಳ ಪ್ರೀತಿ ಮಾಡ್ತಾನೆ, ನನ್ನ ಮಗಳು ಚಂದ ಇರ್ತಾಳಲ್ಲ ಅಂತೇಳಿ ನೀನು ಮದುವೆ ಮಾಡಿಕೊಟ್ರೆ ಈ ಚಂದ ನೋಡಂಗಾಯ್ತಲ್ಲ ನನ್ನ ಮಗಳ. ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಯವ್ವ. ನನ್ನ ಕಣ್ಣು, ನನ್ನ ಜೀವ, ನನ್ನ ಮನಸ್ಸು ಎಲ್ಲ ನೀನನ್ನ ತಾಯಿ. ನಿನ್ನ ನೋಡಿ ನೆನಪಾಗಲಿಲ್ಲ, ನಾ ಅಪ್ಪ ನೆನಪಾಗಲಿಲ್ಲ ನನ್ನ ಮಗಳ. ಇಂಥ ಒಂದು ಏನಾತ ನಿನಗೆ? ಏನಾತ ಮಗಳ? ಇಲ್ಲ ಏನೋ ಯಾರ ಕೊಂದ ಹೋಗಿದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ರೀ, ಮೊದಲು ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ನನ್ನ ಮಗಳಿಗೆ ಏನೋ ಅನ್ಯಾಯ ಆಗೈತ್ರಿ. ಏನೋ ಮಾಡ್ಯಾರ, ಯಾರ ಅದು ಯಾರು ಮಾಡ್ಯಾರೋ ಗೊತ್ತಿಲ್ಲ. ಆದರೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು. ನನ್ನ ಮಗಳನ್ನ ಏನೋ ಮಾಡ್ಯಾರ. ಆಕಿ ಹಿಂಗೆ ಯಾಕೆ ಬಂದು ಸಾಯ್ತಿದ್ಲು? ನಾವು ನೆನಪು ಆಕಿ ಗೊತ್ತಿತ್ತು, ಅಪ್ಪವ ಇಬ್ಬರಾದಾರ, ಆಕಿ ನೋಡ್ಕೋಬೇಕು ಅವ್ರನ್ನೆಲ್ಲ ಅಂತಂದು ಅಂತಿದ್ಲು. ಹಂಗಾಕಿ ಏನಾರ ಆಕಿ ಇಲ್ಲಿ ಕಷ್ಟ ಇದ್ರೆ ಬಿಟ್ಟು ಬಂದು ನಮ್ಮ ಜೊತೆಗೆ ಇರ್ತಿದ್ಲು. ಆದರೆ ಸಾಯಂತ ನಿರ್ಧಾರ ಆಕಿ ಯಾವತ್ತೂ ಮಾಡ್ತಿದ್ಲು. ಇನ್ನು ಅಂಥವ್ರಿಗೆಲ್ಲ ಹೇಳಿ ಹೊಳ್ಳಿ ಅಂತ ಬೈತಿದ್ಲು. ಆಕಿ ಸಾಯ್ಕಲ್ಲ, ಆಕಿ ಹಿಂಗೆಲ್ಲ ಬಂದು ಸಾಯ್ಕಲ್ಲ. ಇಲ್ಲ, ಯಾರೋ ಏನೋ ಮಾಡ್ಯಾರ್ರಿ, ಏನೋ ಮಾಡ್ಯಾರ್ರಿ. ನನ್ನ ಮಗಳಿಗೆ ಕಂಪ್ಲೇಂಟ್ ಕೊಡ್ರಿ, ತನಿಖೆ ಆಗಲಿ. ಯಾರಂತ ಗೊತ್ತಾಗಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ನನ್ನ ಮಗಳ ಹಾಕ್ಬೇಕಾದ್ರೆ ಶಾಂತಿ ಸಿಗಲಿ. ಕಂಪ್ಲೇಂಟ್ ಕೊಡ್ರಿ. ನೋಡ್ರಿ, ನೀವು ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆಗೆ ನಾವು ಆಗಲೇ ಕಂಪ್ಲೇಂಟ್ ಕೊಟ್ಟಿವಿ. ಈಗ ಬರ್ತೀನಿ ಅಂದಾರ ಪೊಲೀಸರು. ಆಮೇಲೆ ಪೋಸ್ಟ್ ಮಾರ್ಟಮು ಅದೆಲ್ಲ ಮಾಡ್ತು ಅಂದಾರ.
ಏನು ಯಾಕೆ ಸತ್ತು ಏನು ಅಂತೆಲ್ಲ ಗೊತ್ತಾಗತ್ತೆ. ನೋಡ್ರಿ, ನಿಮಗೆ ಮಗಳು ಅಂತ ನಿಮ್ಗೆ ಹೆಂಗೈತು, ನಮಗೂ ಸೊಸಿ, ನಮಗೂ ಒಂದು ಮನಿ ಮರ್ಯಾದೆ ಅಂತೆಲ್ಲ ಐತಿ. ಇದಕ್ಕಿದ್ದಂಗೆ ನಮ್ಮ ಮನ್ಯಾಗ ನಮ್ಮ ಸೊಸಿ ಹಿಂಗೆ ಸಾಯ್ತಾಳಂದ್ರೆ ಮಂದಿಗೆ 4 ಮಂದಿ 4 ಥರ ಮಾತಾಡ್ತಾರೆ. ನಮ್ಮ ಮೇಲೆ ಅನುಮಾನ ಬರುತ್ತಂತ ನಾವು ಗೊತ್ತಿದ್ದೆ ಯಾವುದು ನಮ್ಮ ಮ್ಯಾಗ ಬರಬಾರ್ದು. ಅದು ಯಾಕೆ ಹೆಂಗಾಯ್ತು ಅಂತ ತಿಳ್ಕೊಬೇಕಂತನಾದ್ರೂ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಸುಮ್ಕ ನಮ್ಮ ಮ್ಯಾಗ ಹಾಕೋದಕ್ಕೆ ಹೋಗ್ಬೇಡ್ರಿ. ಆಗಲಿ, ನಿಮ್ಮ ಆಸೆ ಪ್ರಕಾರ ಪೊಲೀಸ್ ಕಂಪ್ಲೇಂಟು ಕೊಡೋಣ, ಎಲ್ಲ ತಿಳಿತೈತಲ್ಲ, ನೋಡೋಣ. ಆದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೋರಿ. ನಿಮ್ಮ ಸಂಕಟ, ನಿಮ್ಮ ಹೊಟ್ಟಿ ನಿಮ್ಗೆ ಉರಿತೈತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ಹಡದೊಟ್ಟಿ ತಂದೆ ತಾಯಿಗಳು, ಈಗ ನೀವು ಮಗಳ ಕಳ್ಕೊಂಡು ನನಗೂ ಮಗಳದಲ್ಲ, ಮಗ ಅದರ, ನನಗೂ ನೋವು ಅರ್ಥ ಆಗತ್ತೆ. ಆದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೋರಿ. ಅದು ಯಾಕಾಗಿತ್ತು ಏನಂತ ಯಾರಿಗೂ ಗೊತ್ತಿಲ್ಲ. ರಾತ್ರಿ ಏನೋ ಬಂದಾಳಂತ, ಇನ್ನು ಎದಕ್ಕರ ಶೆಕಿ, ಈಗ ಮುಸುರು ಬ್ಯಾಸಿಗೆ ಶುರು ಆಗೈತಲ್ಲ, ಹಂಗೇನಾರ ಗಾಳಿ ಪಾಳಿ ಬಂದ್ಲ ಏನ, ಪಾಪ ಇಲ್ಲಿ ಕಾಲು ಜಾರ್ತು ಏನು ಕತ್ತಿನೋ, ಅದು ಅಕ್ಕಿಗೆ ಗೊತ್ತು, ಆ ದೇವ್ರಿಗೆ ಗೊತ್ತು ಇಲ್ಲಿ ಏನಾಗೈತೆ ಅನ್ನೋದು. ಅದಕ್ಕೆ ನೋಡೋಣ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಾಗ ಆದರೂ ಅಥವಾ ಯಾವುದೋ ಒಂದು ಇದ್ರಾಗ ಹೆಂಗಂತ ತಿಳಿತೈತಿ. ಸ್ವಲ್ಪ ಸಮಾಧಾನವಾಗಿರಿ. ಹಾ, ಇಲ್ಲ ಇಲ್ಲ, ನನ್ನ ಹೆಂಡತಿನ ಪೋಸ್ಟ್ ಮಾರ್ಟಮ್ ಮಾಡಕ್ ಕೊಡಂಗಿಲ್ಲ. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ನನ್ನ ಹೆಂಡತಿನ ಕೊಯ್ದು ಪೀಸ್ ಪೀಸ್ ಮಾಡ್ತಾರ, ಅದು ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ನಂಗೆ ಮಾಡಬೇಡ್ರಿ, ನನ್ನ ಹೆಂಡತಿ ನಂಗೆ ಮಾಡಬೇಡ್ರಿ. ನನ್ನ ಹೆಂಡತಿ ಕರ್ಪುರದ ಗೋಬಿ ಆಕಿ ನಾ ಮುಟ್ಟಿದ್ರೆ ಎಲ್ಲಿ ಕರಗ್ತಾಳನ ಅಂತ ಅನ್ಕೊಂಡು ಹೊತ್ನಾಗ ಈಗ ಆಕಿ ನೀವು ಕತ್ತರಿಸ್ತೀನಿ ಅಂತಂದ್ರೆ ನಾನು ಬಿಡಂಗಿಲ್ಲ. ನನ್ನ ಕತ್ತರಿಸ್ಬೇಕಿದ್ರೆ ನನ್ನ ಹೆಂಡತಿನೇನು ಮಾಡಬೇಡ್ರಿ. ಅಲ್ಲ, ಇಲ್ಲಿ ಎಲ್ಲರೂ ಅದರ ಎಲ್ಲರೂ ಹೇಳಕತ್ತಾರ, ಈ ತುಂಗ ಇಲ್ಲದಲ್ಲ, ತುಂಗ ಕಾಣಿಸೋಳಲ್ಲ. ನೋಡ್ರಿ, ಈಗ ಎಲ್ಲರಿಗೂ ದಿಗ್ಭ್ರಾಂತರಾಗ್ಯಾರ. ಯಾರಿಗೆ ಯಾವುದು ಇಲ್ಲಿ ಏನು ನಡೆದೈತಂತ ಯಾರಿಗೂ ಗೊತ್ತಿಲ್ಲ. ತಲೆಗೊಂದೊಂದು ಹುಡ್ಕೊಂತು ಎಲ್ಲರ ತಲೆಗ. ಹಂಗಂತ ಎಲ್ಲರೂ ತಾಳ್ಮೆ ಕಳ್ಕೊಬೇಡ್ರಿ. ತಾಳ್ಮೆ ತಗೋರಿ. ಏನಾತಂತ ಸ್ವಲ್ಪ ತಡದಾದ್ರೂ ತಿಳಿತೈತಿ. ಆದ್ರೆ ಮಾತಿನ ಇದ್ರೊಳಗೆ, ಸಂಕಟ ಇದ್ರೊಳಗೆ ಮಾತಾಡಿದ್ರೆ ಅವು ಆಡಿದ ಮಾತು ವಾಪಸ್ ಬರಲ್ಲ. ಆದ್ರೆ ಮನಸ್ಸು ಕೆಡ್ತಾವು. ಸ್ವಲ್ಪ ಸಮಾಧಾನವಾಗಿರ್ರಿ. ಓಹ್, ಪೊಲೀಸರು ಬಂದ್ರ ಅನ್ಸುತ್ತೆ. ಪೊಲೀಸರು ಬಂದ್ರ ನನ್ನ ಹೆಂಡತಿನ ನಾನು ಕಳಿಸಲ್ಲ. ಅಯ್ಯೋ, ನನ್ನ ಹೆಂಡತಿನ ನಾನು ಕಳಿಸಲ್ಲ, ನನ್ನ ಹೆಂಡತಿನ ಬಿಡಲ್ಲ. ನನ್ನ ಹೆಂಡತಿ ನನ್ನಂತಲ್ಲಿ ಇರಲಿ, ನನ್ನ ಹೆಂಡತಿ ನನ್ನಂತಲ್ಲಿ ಇರಲಿ, ನಾನು ಬಿಟ್ಟು ಹೋಗೋದು ಬೇಡ. ನಾನು ಯಾವ ಪೋಸ್ಟ್ ಮಾರ್ಟಮ್ ಕಳಿಸಲ್ಲ. ಆಕಿಗೆ ಏನೂ ಮಾಡೋಕ್ಕೂ ನಾನು ಬಿಡಲ್ಲ. ಆಕಿ ಜೀವಂತ ಇದ್ದಾಗ ಒಂದು ಸೂಜಿ ಚುಚ್ಚಕ್ಕೂ ನಾನು ಇದು ಮಾಡ್ತಿದ್ದೆ, ನಾ ಅನುಭವಿಸ್ತಿದ್ದೆ. ಅಂಥದ್ದು ಇವತ್ತಕ್ಕಿಂತ ಕತ್ತರಿಸಿ ಪೀಸ್ ಪೀಸ್ ಮಾಡಿ ನೋಡ್ತಾರೆ ಅಂದ್ರೆ ನಾನಿಲ್ಲ, ಆಗಲ್ಲ, ಸಾಧ್ಯ ಇಲ್ಲ. ನನ್ನ ಜೀವನೇ ಬಿಡ್ತೀನಿ, ನಾನು ಅಷ್ಟು ಹೋಗಕತ್ತೈತೆ. ನನ್ನ ಹೆಂಡತಿಗೆ ಏನೂ ಮಾಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಗೊತ್ತೀನಿ. ಹಂಗಂದ್ರೆ ಹೆಂಗಪ್ಪ? ಪೊಲೀಸರು ಬರಲೇಬೇಕು. ಇದು ಸಹಜವಾದ ಸಾವಾಗಿದ್ರ ಪೊಲೀಸರು ಬರ್ತಿದ್ದಿಲ್ಲ. ಈಗ ನಿನ್ನೇಂತಿ ಹಿಂಗಾಗೈತಿ, ಅದೇನು ಎತ್ತ ಅಂತ ತನಿಖೆ ನಡೆಯಬೇಕು. ಆಕೆಗೆ ಸಾವಿಗೊಂದು ನ್ಯಾಯ ಸಿಗಬೇಕು. ಎದಕ್ಕೆ ಹಿಂಗಾತು ಅಂತ ಗೊತ್ತಾಗಬೇಕು. ಅದಕ್ಕನಪ್ಪ, ನೀ ಸಮಾಧಾನವಾಗಿರು. ಅದಾಗವೆಲ್ಲ ಆಗಲಿ, ಮಾಡಬೇಕಲ್ಲ, ಮತ್ತೇನು ಮಾಡೋಕ್ಕಾಗತ್ತ. ಸ್ವಲ್ಪ ಸಮಾಧಾನ ಆಗಿರು.